ದೇವ್ರೆ, ಇವಳ್ಯಾಕಪ್ಪ ಇಲ್ಲಿಗೆ ಬಂದ್ಲು? ಇವಳೇನಾದರೂ ನನ್ನ ಅಮೃತನ ಒಟ್ಟಿಗೆ ನೋಡಿದ್ರೆ ನನ್ನ ಲವ್ ಸ್ಟೋರಿಗೆ ಇವತ್ತೇ ದಿ ಎಂಡ್ ಮಾಡಿಬಿಡ್ತಾಳೆ. ಇವಳ ಹತ್ರ ತಪ್ಪಿಸ್ಕೊಂಡ್ರೆ ನನ್ನ ಲವ್ ಸ್ಟೋರಿಗೆ 100 ವರ್ಷ ಆಯಿಸು. ಇಲ್ಲಾಂದರೆ ಮನೆಗೆ ಹೋಗಿ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮಾಡಿ ಇವತ್ತೇ ನನ್ನ ಲವ್ ಸ್ಟೋರಿಗೆ ಫುಲ್ ಸ್ಟಾಪ್ ಇಟ್ಟು ಪರ್ಮನೆಂಟಾಗಿ ಪ್ಯಾಕಪ್ ಮಾಡಿಬಿಡ್ತಾಳೆ. ಕಂಟ್ಲು ಮುಚ್ಚಿ ಕಣ್ಣು ಬಿಡೋಷ್ಟ್ರಲ್ಲಿ ಎಲ್ಲಾದರೂ ಮಾಯ ಆಗ್ಬಿಟ್ಟಿರ್ತಾನೆ. ಏನು ಮಾಡೋದು? ಅಲ್ಲಿ ಯಾರೋ ಇದ್ದಾರೆ, ಅವ್ರನ್ನ ಕೇಳೋಣ. ಹೇಳಿ. ಏನಿಲ್ಲ, ಈಗ ತಾನೇ ಇಲ್ಲೊಬ್ರು ಹ್ಯಾಂಡ್ಸಮ್ ಹುಡುಗ ನಿಂತಿದ್ರು. ಅವ್ರು ಯಾವ ಕಡೆ ಹೋದ್ರು ಅಂತ ಏನಾದ್ರು ನೋಡಿದ್ರಾ? ಇಲ್ಲ, ಗೊತ್ತಿಲ್ಲ. ಹೌದಾ? ಇಟ್ಸ್ ಓಕೆ, ಥ್ಯಾಂಕ್ಸ್. ಈ ಅರ್ಜುನ್ ಎಲ್ಲಿ ಹೋದ? ಒಳ್ಳೆ ಮ್ಯಾಜಿಕ್ ಮಾಡೋನಾಗ 1 ಸೆಕೆಂಡಿಗೆ ಮಾಯ ಆಗ್ಬಿಡ್ತಾನೆ. ಛಾ. ಏನು ರುದ್ರ, ಇವತ್ತು ನಿಮ್ಮ ಅಣ್ಣನ ಮಗ ಅರ್ಜುನ್ದು ಬರ್ತ್ಡೇ ಪಾರ್ಟಿ ಇದೆಯಂತೆ. ನಿಮ್ಮ ಅಣ್ಣ ಫೋನ್ ಮಾಡಿ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ದಾನೆ. ನಾವು ನಿನ್ನ ಫ್ರೆಂಡ್ಸ್ ಕಣೋ. ನಿಮ್ಮ ಮನೇಲಿ ಏನೇ ಪಾರ್ಟಿ ನಡೆದ್ರು ನಮ್ಮನ್ನು ಮೊದಲು ಕರಿತೀಯ ಅಂದ್ಕೊಂಡ್ರೆ ನೀನು ನೋಡಿದ್ರೆ ಅದ್ರ ಬಗ್ಗೆ ಏನೂ ಹೇಳ್ತಾನೆ ಇಲ್ಲ. ಯಾವ ಪಾರ್ಟಿ, ಯಾವ ಫಂಕ್ಷನ್ನು? ನಾನು ಮೊದಲು ಆ ನಾಗಮಣಿನ ಪಡ್ಕೋಬೇಕು. ನಮ್ಮನ್ನು ಕಾಡ್ತಿರೋ ಆ ನಾಗಿಣಿನ ಹುಡುಕಿ ಸಾಯಿಸ್ಬೇಕು. ಅಲ್ಲಿ ತನಕ ನನಗೆ ಯಾವ ಫಂಕ್ಷನ್ನು, ಯಾವ ಪಾರ್ಟಿನೂ ಬೇಕಾಗಿಲ್ಲ. ಅದಕ್ಕೆ ಯಾಕೋ ಅಷ್ಟೊಂದು ಅಪ್ಸೆಟ್ ಆಗ್ತೀಯಾ? ನಿನ್ನ ಜೊತೆ ಪವರ್ಫುಲ್ ಮಂತ್ರವಾದಿ ಭೈರವ ಬಾಬಾ ಇರಬೇಕಾದ್ರೆ ಅವರು ಆ ನಾಗಿಣಿ ಎಲ್ಲೇ ಇದ್ದರೂ ನಿನಗೆ ಹುಡುಕೊಡ್ತಾರೆ. ಮೊನ್ನೆ ಆ ಬಾಬಾ ತಮ್ಮ ಶಕ್ತಿ ಉಪಯೋಗಿಸ್ಕೊಂಡು ಒಂದು ಪುಂಗಿ ಸೃಷ್ಟಿ ಮಾಡಿದರು ಆ ನಾಗಿಣಿನ ಹಿಡಿಯೋದಕ್ಕೆ ಅಂತ. ಅದೇನಾಯ್ತೋ ಏನೋ ಗೊತ್ತಿಲ್ಲ, ಇದಕ್ಕಿದ್ದಾಗೆ ಒಂದು ಗಾಳಿ ಬಂದಂಗೆ ಬಂತು. ಆ ಗಾಳಿ ಬಂದಿದ್ದ ಫೋರ್ಸ್ಗೆ ಆ ಪುಂಗಿನ ಬ್ಲಾಸ್ಟ್ ಆಗೋಯ್ತು. ಆಗ ಇದ್ದಕ್ಕಿದ್ದಾಗೆ ಮೈಯೆಲ್ಲ ಉರಿಯೋಕೆ ಶುರು ಆಯಿತು. ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ. ಹೌದಾ ರುದ್ರ, ಇವನು ಹೇಳ್ತಾ ಇರೋದು ನಿಜಾನೇ ಆಗಿದ್ರೆ ಆ ಮಂತ್ರವಾದಿ ನಂಬ್ಕೊಂಡಿದ್ರೆ ಒಂದಲ್ಲ ಒಂದಿನ ನಾವೆಲ್ಲ ಆ ನಾಗಿಣಿಂದ ಸಾಯೋದಂತೂ ಗ್ಯಾರಂಟಿ. ನೀನು ಹೇಳೋದು ಸರಿ. ನಾನು ಬರೀ ಬಾಬಾ ನಂಬ್ಕೊಂಡಿದ್ರೆ ಆಗಲ್ಲ. ಬೇರೆ ಏನಾದರೂ ಪ್ರಯತ್ನ ಮಾಡಲೇಬೇಕು. ಇಲ್ಲದೆ ಹೋದರೆ ನನಗೆ ತೊಂದರೆನೇ. ಆಯ್ತಾ ಅರ್ಜುನ್? ಮುಗಿತಾ? ಅರ್ಜುನ್ ನಾನು ತಿರುಗ್ಲಾ? ಅರ್ಜುನ್ ಬೇಗ ಬಾರೋ. ನಿನ್ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದೀನಿ ಅರ್ಜುನ್. ಈಗ ನನಗೆ ನೋವು ಕೊಡಬೇಡ ನೀನು. ಎಷ್ಟು ದೂರ ಹೋದರೂ ನಾನು ನಿನ್ನ ಬಿಡೋ ಮಾತೇ ಇಲ್ಲ. ಇವತ್ತೇ ಬರೆದಿಟ್ಕೊಂಡ್ಬಿಡು ಅರ್ಜುನ್. ಈ ಮಯೂರಿ ಹುಟ್ಟಿರೋದೆ ಅರ್ಜುನ್ಗೆ ಅಂತ. ಅಮೃತ, ಅಮೃತ, ಚಿಕ್ಕಮ್ಮ ಎಂತ ಕೆಲಸ ಮಾಡ್ದೆ ಅಮೃತ? ನೀನ್ ಯಾಕೆ ಅವನಿಗೆ ಕಚ್ಚಕೋದೆ? ನೀನ್ ಅವನಿಗೆ ಕಚ್ಚಿ ತಪ್ಪು ಮಾಡ್ದೆ. ಇಲ್ಲ ಚಿಕ್ಕಮ್ಮ, ಅವನಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ನನಗಿದ್ದಿದ್ದು ಅದೊಂದೇ ದಾರಿ. ಎಷ್ಟೇ ಹೇಳಿದ್ರು ಅವ್ನು ನನ್ನ ಮಾತು ಕೇಳದೆ ಇದ್ದಿದ್ದಕ್ಕೆ ಅವನನ್ನ ನಾನು ಕಚ್ಚಿದ್ದು. ಹೆಚ್ಚು ವಿಷ ಅವನ ದೇಹದಲ್ಲಿ ಸೇರಿಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವ್ನು ಸರಿ ಹೋಗ್ತಾನೆ. ಅವ್ನು ಸರಿ ಹೋಗ್ತಾನೆ,
ಅದಲ್ಲ ನಾನು ಹೇಳ್ತಾ ಇರೋದು. ಹೀಗೆ ನೀನು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಕಚ್ತಾ ಹೋದ್ರೆ ನಿನ್ನ ನಿಜ ರೂಪ ಗೊತ್ತಾಗುತ್ತೆ. ನಿನ್ನ ನಿಜ ರೂಪನ ಈ ರೀತಿ ತೋರಿಸೋದ್ರಿಂದ ನಿನಗೆ ತೊಂದರೆ. ಅದಕ್ಕಿಂತ ಹೆಚ್ಚಾಗಿ ನಿನ್ನ ಗುರಿ ಸಾಧನೆಗೆ, ನಿನ್ನ ಶತ್ರುಗಳ ಮೇಲೆ ಸೇರ್ ತೀರಿಸ್ಕೊಳ್ಳೋದಕ್ಕೆ ಅಡ್ಡಿ ಆಗುತ್ತೆ. ನಿನ್ನ ಶತ್ರುಗಳಿಗೆ ತಿಳಿದ್ರೆ ನೀನು ಎಲ್ಲಿದ್ಯಾ ಅಂತ ಕಂಡಿಡ್ದು ನಿನ್ನನ್ನು ಏನಾದರೂ ಮಾಡಿಬಿಡ್ತಾರೆ. ಚಿಕ್ಕಮ್ಮ, ಹೌದು ಅಮೃತ, ನಿನ್ನ ನಿಜ ರೂಪನ ಎಷ್ಟು ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತೀಯೋ ಅಷ್ಟು ಬೇಗ ನಿನ್ನ ಕೆಲಸ ಕಾರ್ಯ ಸಾಧನೆ ನೆರವೇರುತ್ತೆ. ಇಲ್ಲದೆ ಹೋದ್ರೆ ನೀನು ಇನ್ನಷ್ಟು ಅನಗತ್ಯ ತೊಂದರೆಗಳಿಗೆ ಸಿಕ್ಕಾಕೊಳ್ಳೋದು ಅಲ್ಲದೆ ನಿನ್ನ ಪ್ರಾಣಕ್ಕೆ ನೀನೇ ಆಪತ್ತು ತಂದ್ಕೊಳ್ತೀಯ. ನಾನು ಹೇಳೋದನ್ನ ಅರ್ಥ ಮಾಡ್ಕೊ ಅಮೃತ. ಇನ್ನೊಂದ್ಸಲ ಈ ರೀತಿ ನಿನ್ನ ನಿಜ ರೂಪನ ಎಲ್ಲೂ ತೋರಿಸ್ಕೊಳ್ಳೋದಕ್ಕೆ ಹೋಗಬೇಡ. ಸರಿ ಚಿಕ್ಕಮ್ಮ, ಇದನ್ನೆಲ್ಲ ನಾನು ಯೋಚನೆ ಮಾಡಿದೆ, ತಪ್ಪು ಮಾಡಿಬಿಟ್ಟೆ. ಮತ್ತೆ ಇನ್ನೊಂದ್ಸಾರಿ ಹೀಗೆ ಮಾಡಲ್ಲ. ಇನ್ಮುಂದೆ ನೀನು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಮೃತ. ನಿನ್ನ ಶತ್ರುಗಳು ನೀನು ಎಲ್ಲಿದೆಯಾ ಅಂತ ಕಂಡುಹಿಡಿಯೋದಕ್ಕೆ ಇನ್ನಿಲ್ಲದ ಪ್ರಯತ್ನಗಳನ್ನ ಮಾಡ್ತಿರ್ತಾರೆ. ಗೊತ್ತು ಚಿಕ್ಕಮ್ಮ, ಈಗ ನನ್ನ ಶತ್ರು ಒಬ್ಬಂದು ಸುಳಿವು ಸಿಕ್ಕಿದೆ. ಅವನನ್ನೇ ಹುಡ್ಕೊಂಡು ಹೋಗ್ತಿದ್ದೀನಿ. ತಡ ಮಾಡಿದ್ರೆ ಅವನು ನನ್ನಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಚಿಕ್ಕಮ್ಮ, ನಾನು ಹೊರಡ್ತೀನಿ. ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಣಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಛೇ, ಈ ಮಿಸ್ ಮಾಯಮ್ಮ ಎಲ್ಲಿಗೆ ಹೋದ್ರು? ಎಲ್ಲೂ ಕಾಣ್ತಾನೆ ಇಲ್ವಲ್ಲ. ಇಷ್ಟೊತ್ತು ಇಲ್ಲೇ ಇದ್ರಲ್ಲ, ಇವ್ರನ್ನ ಎಲ್ಲಿ ಅಂತ ಹುಡ್ಕೋದು? ಇವಾಗ ಅಮೃತ ಅವ್ರು ಇಲ್ಲದೆ ಅವ್ರ ಮನೆಗೆ ಹೋದರೆ ಅವರಮ್ಮ ಇನ್ಯಾವತ್ತೂ ನಾನು ಅವ್ರ ಜೊತೆ ಕಳಿಸಲ್ಲ. ಏನು ಮಾಡೋದು? ಛೇ, ಈ ಮಯೂರಿ ಬಂದು ಎಲ್ಲ ಹಾಳು ಮಾಡಿಬಿಟ್ಲು. ಅಪರೂಪಕ್ಕೊಂದ್ಸತಿ ಅಮೃತ ಅವ್ರ ಜೊತೆ ಇಡೀ ದಿನ ಕಾಲ ಕಳೆಯೋ ಅವಕಾಶ ಸಿಕ್ಕಿತ್ತು. ಅವ್ರಿಗೆ ನನ್ನ ಪ್ರೀತಿನ ಹೇಳಿ ಹೇಳಿ ಕೊನೆಗೂ ಅವ್ರು ನನ್ನ ಲವ್ ಮಾಡೋ ಹಾಗೆ ಹೇಗಾದರೂ ಅವ್ರ ಮನಸ್ಸು ಬದಲಾಯಿಸ್ತಾ ಇದ್ದೆ. ಇವಾಗ ಏನು ಮಾಡೋದು? ಅವ್ರನ್ನ ಎಲ್ಲಿ ಅಂತ ಹುಡ್ಕೋದು? ಮೈ ಗಾಡ್, ಆವತ್ತಿನ ಥರನೇ ಅಮೃತ ಅವರು ಮತ್ತೆ ತಲೆ ತೆಗೆಲ್ಲರಿಗೆ ಕಾಡಲ್ಲಿ ಬಿದ್ದಿದ್ರೆ. ದೇವ್ರೆ, ಪ್ಲೀಸ್ ಅಮೃತ ಅವ್ರು ಎಲ್ಲರೂ ನನಗೆ ಬೇಗ ಸಿಗೋ ಹಾಗೆ ಮಾಡಪ್ಪ. ಏ ಮಗ, ಏನಾಯ್ತು? ಯಾಕೋ ಈಗ ಒದ್ದಾಡ್ತಾ ಇದೆಯಾ? ಯಾರೋ ಅವಳು? ಅವಳ್ಯಾರೋ ಗೊತ್ತಿಲ್ಲ ಮಗ. ಸುಮ್ಮನೆ ಹಂಗೆ ಪಟಾಯಿಸೋಣಂತ ಹಿಂದೆ ಹೋದೆ. ನಾಲ್ಗೇನ ಅವತಾರ ಹೊರಗಡೆ ಚಾಚಿ ನಾ ಕಚ್ಬಿಟ್ಟು ಹೋಗ್ಬಿಟ್ಲು ಮಗ. ತುಂಬ ನೋವು ಬ್ರೋ, ಆಗ್ತಿಲ್ಲ, ಉರಿತಾ ಇದೆ. ಏನು ಹೇಳ್ತಾ ಇದ್ದೆ ನೀನು? ಹಾವಿನ ಥರ ನಾರಿಗೆ ಚಾಚಿದ್ಲ? ಮನುಷ್ಯರೆಲ್ಲಾದರೂ ಹಾವಿನ ಥರ ನಾರಿಗೆ ಚಾಚಿಕಾಗತ್ತೇನೋ? ಏನೋ ಬೆಳಿಗ್ಗೆ ಬೆಳಿಗ್ಗೆ ಫುಲ್ ಟೈಟಾ? ಇಲ್ಲ, ನಮ್ಮ ತಾಯಣೆಗೂ ನಾನು ಹೇಳ್ತಾ ಇರೋದು ನಿಜ. ನಾನು ಯಾಕೋ ನಿಮ್ಮ ಹತ್ರ ಸುಳ್ಳು ಹೇಳಿ? ಅವಳು ಕಚ್ಚಿರೋದು ಸತ್ಯ ಅನ್ಸುತ್ತೆ ಕಣ್ರ. ನಾನು ಅವಳನ್ನ ಸುಮ್ಮನೆ ಅಬ್ಸರ್ವ್ ಮಾಡಿದೆ. ಅವಳು ಕಣ್ಣು ಹೇಗೆ ಬಿಟ್ಲು ಗೊತ್ತಾ? ಅವಳು ಖಂಡಿತ ಕಚ್ಚಿರ್ತಾಳೆ. ಇಲ್ಲಾಂದ್ರೆ ಹೀಗೆ ಯಾಕೆ ಒದ್ದಾಡ್ತಾ ಇದ್ದ? ಎಂತೆಂಥ ಏಟ್ ಬಿದ್ದಾಗಲೇ ಪೈಲ್ವಂತರ ಓಡಾಡ್ಕೊಂಡಿದ್ದೆ ಅವನು. ಸರಿ, ನೀನೆಲ್ಲೇ ಸುಧಾರಿಸ್ಕೊಳ್ತಾ ಇರೋ, ನಾವು ಹೋಗಿ ಅವಳನ್ನ ವಿಚಾರಿಸ್ಕೊಂಬರ್ತೀವಿ. ಬಾರೋ, ಅವಳು ಯಾರಂತ ತೋರಿಸು. ಗುರಿ ಸಮೀಪಕ್ಕೆ ಬಂದಾಗಿದೆ. ಮುಟ್ಟದೆ ಹೋಗೋದು ದಟ್ಟತನ ಆಗುತ್ತೆ. ಬರಲಿ, ನಾನು ಕಾಯ್ತೀನಿ. ಪ್ರೇರಿತ ಪರ ದಿಕ್ಪೂರ
ಕರ್ಪೂರ ಪ್ರಭ ಅರ್ಪಿಂತು ಶಂಕರ